ಅದ್ರ ಬಗ್ಗೆ ಹೇಳಿದವರು ಪ್ಲೇಟೋರವರು. ಅರಿಸ್ಟಾಟಲ್ ಅವ್ರ ಶಿಷ್ಯ ಆಗಿರಿನ ಅವ್ರಿಗೆ ಯಾಕೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅಂತ ನೋಡಿದಾಗ ನಾವು, ಇವ್ರು ಏನ್ ಮಾಡ್ತಾರೆ, ಪ್ಲೇಟೋರ್ ಅವ್ರಿಗೆ ನಾವು ಹೋಲಿಕೆ ಮಾಡಿದಾಗ ಇವರು ವೈಜ್ಞಾನಿಕ ರೀತಿಯಲ್ಲಿ ವಿಷಯ ಮಂಡನೆ ಮಾಡ್ತಾರೆ. ಅಂದ್ರೆ ಪ್ಲೇಟೋರ್ ಅವ್ರು ನೋಡು, ಒಂದು ಆದರ್ಶ ರಾಜ ಒಬ್ಬ ಅರಸನಿಂದ ಆಳ್ಬೇಕು, ಆ ಅರಸ ಹೀಗೆ ಇರ್ಬೇಕು, ಅವನು ಮದ್ವೆನೇ ಆಗ್ಬಾರ್ದು, ಮತ್ತ ಆಸ್ತಿ ಮತ್ತು ಸಮತಾವಾದ, ಆಸ್ತಿನ ಕೇವಲ ಒಂದು ಮೂರನೇ ವರ್ಗವಾದಂತಹ ಉತ್ಪಾದಕ ವರ್ಗ ಮಾತ್ರ ಹೊಂದಿರಬೇಕು, ಅದು ಸಾಮೂಹಿಕ ಭದ್ರತೆ ಒಳಗಿರ್ಬೇಕು, ಸ್ವಂತ ಆಸ್ತಿ ಮಾಡ್ಬಾರ್ದು. ಅಂದ್ರೆ ಈಗಿನ ಜಗತ್ತಿನಲ್ಲಿ, ಅವಾಗಿನ ಮನುಷ್ಯ ಅನ್ನೋದೇ ಆಸೆ ಬುರುಕ, ಅವನು ಏನೂ ಹೊಂದಬಾರ್ದು, ನಾವ್ ಹೇಳಿದ ಕಟ್ಟಳೆ ಒಳಗೆ ಇರಬೇಕು ಅಂತಂದಾಗೆ ಅದನ್ನ ನಾವು ಅಪ್ಲೈ ಮಾಡಕ್ ಆಗಲ್ಲ. ಅದು ಒಂಥರ ಕಾಲ್ಪನಿಕ ಆಗಿರ್ತದದು. ಆ ಕಾಲ್ಪನಿಕವನ್ನು ನಾವು ಜಾರಿಗೆ ತರಬೇಕು ಅಂತಂದ್ರೆ ಜನರ ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಅಂತ ಅರ್ಥ. ಅದೊಂದು ಊಹೆಗೆ ನಿಲುಕಲಾರ್ದಂತಹ ವಿಷಯ ಅಂತ ಹೇಳ್ಬೋದು. ಆದ್ದರಿಂದ ಇವ್ರದ್ದು ಏನ್ ಹೇಳ್ತಾರೆ ಅಂದ್ರೆ, ಇವ್ರ ವಿಚಾರಗಳು ಅಪ್ಲೈ ಮಾಡ್ಬಹುದು, ಅದು ವೈಜ್ಞಾನಿಕವಾಗಿ ಕೂಡ್ಯದ, ಅದ್ರದೇ ಆದ ಒಂದು ವೈಜ್ಞಾನಿಕ ನೀತಿ ನಿಯಮಗಳ ಅವ ಅಂತ ಇವ್ರು ಹೇಳ್ತಾರ. ಇವ್ರು ಪ್ರತಿಯೊಂದು ಮೂಲಗಳನ್ನು ಪೂರಾ ಎಕ್ಸ್ಪ್ಲೇನ್ ಮಾಡ್ಕೋತ ಅದು ಯಾವ ರೀತಿ ಅಪ್ಲೈ ಆಗ್ಬೇಕು, ಅದು ಅಪ್ಲೈ ಬಹಳಷ್ಟು ವಿಚಾರಗಳನ್ನು ಅಪ್ಲೈನು ಮಾಡ್ಕೊಂಡಿದ್ದಾರೆ.